ನಮಸ್ಕಾರ ವೀಕ್ಷಕರೇ, LPG ಗ್ಯಾಸ್ ಸಿಲಿಂಡರ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಬೆಳಗ್ಗೆಯಿಂದ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ದಾರೆ, ಉಜ್ವಲ ಯೋಜನೆ ಅಡಿಯಲ್ಲಿ ಬರೋರು ಮತ್ತು BPL ಕಾರ್ಡ್ ರೇಷನ್ ಕಾರ್ಡ್ದಾರರು ಯಾರು ಇರ್ತಾರೆ ಅವರಿಗೆ 450 ರೂಪಾಯಿಗೆ ಗ್ಯಾಸ್ ಸಿಗುತ್ತಂತೆ, ಹೌದಾ? ಇದು ಗ್ಯಾರಂಟಿ ಸ್ಕೀಮ್ ಅಂತೆ, ಹೌದಾ ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಆದರೆ ಇದು ಮೋದಿ ಗಿಫ್ಟ್ ಕೊಟ್ಟಿರುವಂಥದ್ದು ಯಾರಿಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರಾ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ನಾನು ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇವತ್ತು ಗ್ಯಾಸ್ ಸಿಲಿಂಡರು ಜನವರಿ 1ನೇ ತಾರೀಕಿಂದ 450 ರೂಪಾಯಿ ಆದರೆ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆದರೆ ಮಾಡಿಲ್ಲ. ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗ್ಯಾರಂಟಿಗೆ ರಾಜ್ಯ ಸರ್ಕಾರ ಸಾಕಾರ ರೂಪ ನೀಡುತ್ತಿದೆ. ರಾಜಸ್ಥಾನದಲ್ಲಿ ಹೊಸ ವರ್ಷದಿಂದ ಉಜ್ವಲ ಮತ್ತು ಇತರ ಬಡ ಕುಟುಂಬಗಳಿಗೆ ಎಲ್ಲಕ್ಕಿಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಕೇವಲ 450 ರೂಪಾಯಿಗಳಲ್ಲಿ ಸಿಗಲಿದೆ. ನೋಡಿ, 450 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗೋದಾಗಿ ರಾಜಸ್ಥಾನ್ ಮುಖ್ಯಮಂತ್ರಿ ಅವರು ಕೂಡ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಎಲ್ಲರಿಗೂ ಸಿಗ್ತಿಲ್ಲ. ಇಲ್ಲಿ ಯಾರಿಗೆ ಸಿಗ್ತಿದೆ ಅಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಬರೋರಿಗೆ ಮತ್ತು BPL ಕಾರ್ಡ್ದಾರರಿಗೆ. ಈಗ ಬಡ ಕುಟುಂಬಗಳು ಯಾರಿರ್ತಾರೋ, BPL ಕಾರ್ಡ್ದಾರರು ಯಾರಿರ್ತಾರೋ ಅವರಿಗೆ ಮಾತ್ರ ಸಿಗ್ತಿದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಂತೂ ಸಿಗ್ತಿಲ್ಲ. ಇದು ರಾಜಸ್ಥಾನ್ ರಾಜ್ಯದಲ್ಲಿ ಮಾತ್ರ 450 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಆದರೆ ಸಿಗ್ತಿದೆ. ಹಾಗಾದರೆ ನಮಗೂ ಸಿಗುತ್ತಾ ಮುಂದೆ ಏನಾದರೂ ಅಂತ ನೀವು ಕೇಳೋದಾದರೆ, MP ಎಲೆಕ್ಷನಲ್ಲಿ ಏನಾದರೂ ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿದ್ರೆ 450 ರೂಪಾಯಿಗಾದರೆ ಸಿಗುವಂತಹ ಚಾನ್ಸಸ್ ಆದರೆ ಇದೆ. ಈಗ MP ಎಲೆಕ್ಷನಲ್ಲಿ ಏನಾದರೂ 450 ರೂಪಾಯಿ ಮಾಡಿದ್ರೆ ಸಿಗುತ್ತೆ ಅಷ್ಟೇ ನಿಮಗೆ. ಇದ್ರ ಬಗ್ಗೆ ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಮತ್ತು ಸಾಕಷ್ಟು ಜನ KYC ಮಾಡಿಸ್ಬೇಕಲ್ಲ ಅಂತ ಕೇಳ್ತಿರ್ತೀರಾ. ಗ್ಯಾಸ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೇಕಾಗಿರೋದು ಯಾರಂದರೆ, ಯಾರು ಉಜ್ವಲ ಯೋಜನೆ ಅಡಿಯಲ್ಲಿ ಅಂದರೆ ಮೋದಿ ಫ್ರೀ ಗ್ಯಾಸ್ ಯಾರು ತಗೊಂಡಿರ್ತಾರೋ ಅವರು ಮಾತ್ರ KYC ಮಾಡಿಸ್ಬೇಕಷ್ಟೇ. ಬೇರೆ ಗ್ಯಾಸ್ ಸಿಲಿಂಡರ್ ತಗೊಂಡಿರುವಂಥವ್ರು ಯಾರು ಒಂದು KYC ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಸರ್ಕಾರದ ಕಡೆಯಿಂದನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಹೋಗಿ ಕ್ಯೂ ಅಲ್ಲಿ ಬಿಸಿಲಲ್ಲಿ ನಿಲ್ತಿದ್ದಾರಂತೆ, ಪ್ರತಿಯೊಬ್ಬರು ಹೋಗ್ತಿದ್ದಾರಂತೆ. ಎಲ್ಲರೂ ಹೋಗುವಂಥ ಅವಶ್ಯಕತೆ ಇಲ್ಲ. ಸಬ್ಸಿಡಿ ಕಂಟಿನ್ಯೂ ಆಗೋದಕ್ಕೆ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವವರು ಮಾತ್ರ ಹೋಗಬೇಕಾಗುತ್ತಷ್ಟೇ. ಇದು ಸದ್ಯಕ್ಕೆ ಬರ್ತಿರುವಂತಹ ಗ್ಯಾಸ್ ಸಿಲಿಂಡರ್ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ